ಜನಗಳ ನಜರ್ನ್ಯಾಗ ಭಾಳ ಸಣ್ಣ ಕಾಣ್ತೈತಿ. ಆದ್ರೆ ಅಲ್ಲಾಹ್ ತಾಲಾ ನಜರ್ನ್ಯಾಗ ರೀ ಭಾಳ ದೊಡ್ಡದೈತೆ ಅದು. ಈ ಮಜ್ಲಿಸು ಅಲ್ಲಾಹ್ ತಾಲಾ ನಜರ್ನ್ಯಾಗ ಭಾಳ ದೊಡ್ಡದು. ಈಗ ಯಾವ ರೀತಿ ನೋಡ್ರಿ, ಜಮೀನ್ ಮ್ಯಾಗ ಇರುವಂಥ ಮನುಷ್ಯರಿಗೆ ಆಕಾಶ ಮ್ಯಾಗ ಇರುವಂಥ ಚಿಂತೆ ಹೆಂಗೆ ಅನಿಸ್ತಾರಲ್ಲ, ಅದೇ ರೀತಿ ಈ ದೀನದ ಮಜ್ಲಿಸ್ ಅನಿಸ್ತಾರ. ದುನಿಯಾದಾಗ ಭಾಳ ದೊಡ್ಡ ದೊಡ್ಡ ಮಜ್ಲಿಸ್ ನಡೀತಾವ್ರಿ. ಆದ್ರೆ ಅಲ್ಲಾಹ್ ತಾಲಾ ಆ ದುನಿಯಾದ ಮಜ್ಲಿಸ್ಗ ಯಾವುದೋ ವಾದ ಇಟ್ಟಲ್ಲ. ಈ ಮಜ್ಲಿಸ್ಗೆ ಅಲ್ಲಾಹ್ ತಾಲಾ ಮಗ್ಫಿರತ್ ವಾದ ಇಟ್ಟಾರ. ಇದ ಮಗ್ಫಿರತ್ ಸಂಬಂಧ ಹಜರತ್ ಆದಮ್ ಅಲೈಹಿಸ್ಸಲಾತು ವಸ್ಸಲಾಂ ರವರು 40 ವರ್ಷದ ಹತ್ರ ಬರೀ ನಾವು ನೀವು 5-10 ಅನ್ನೋ ದೀನ ಚಿಂತನೆ ದೀನ ಫಿಕರ್ ಕುಂದ್ರೋದ್ರಿಂದ ಅಲ್ಲಾಹ್ ತಾಲಾ ಮಗ್ಫಿರತ್ ಮಾಡ್ತಾನೆ. ನೋಡಿ, ದುನಿಯಾದಾಗ ಹೆಚ್ಚ ಕಡಿಮೆ 2 ಲಕ್ಷ ಪೈಗಂಬರ್ ಬಂದ್ರಿ, ಬರೀ ಒಂದೇ ಪೈಗಂಬರ್ ಬಂದ್ರಿ. ಅವರು ಕಲ್ಮಾ ಲಾ ಇಲಾಹ ಇಲ್ಲಲ್ಲಾಹ್ ಓದ್ರಿ, ಕಾಮಯಾಬಿ ಆಗ್ರಿ. ಯಾರು ಈ ವಕ್ತದ ನಬಿ ಮಾತು ಕೇಳಿದ್ರು ದುನಿಯಾ ಮತ್ತು ಆಖಿರತ್ ಎರಡೂ ಜಾಗದಾಗ ಕಾಮಯಾಬಿ ಆದ್ರು. ಯಾರು ಆ ವಕ್ತದ ನಬಿ ಮಾತು ಕೇಳಿಲ್ಲ ದುನಿಯಾ ಮತ್ತು ಆಖಿರತ್ತ ಎರಡೂ ಜಾಗದಾಗ ನಾಕಾಮಿ ಆದರು. ಎರಡೂ ಜಾಗದಾಗ್ರಿ ನಾಕಾಮಿ ಆದರು. ಲಾಸ್ಟ್ ನಮ್ಮ ಪೈಗಂಬರು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವ್ರು ಬಂದ್ರಲ್ಲ, ಅವ್ರು ಬರೋಕ್ಕಿಂತ ಮೊದಲು ಇಷ್ಟು ಜಾಲತ್ತಿತ್ತು. ಹರಾಮ್ ಯಾವ್ದ ಹಲಾಲ್ ಗೊತ್ತಾಕಿಲ್ಲ ಮಂದಿ. ಬಿದ್ದಿದ ರಕ್ತ ನೆಕ್ತಿದ್ರು ಅವ್ರು. ಅಂಥವ್ರ ಮ್ಯಾಗ ನಮ್ಮ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 13 ವರ್ಷ ಮೆಹನತ್ ಮಾಡಿದ್ರು. 13 ವರ್ಷ ಮೆಹನತ್ ಮಾಡಿದಾಗ ಸಹಾಬಾಗಳಾದ್ರ ಜೀವ ತೆಗಿಯುವಂತವ್ರಿ, ಜೀವ ಕೊಡೋರಾದ್ರು. ನೋಡ್ರಲ್ಲ, ಹಜರತ್ ಅಬ್ದುಲ್ಲಾ ಬಿನ್ ಉಮರ್ ರಜಿಯಲ್ಲಾಹು ಹಾಜಿರ್ದ ಹೊಂಟಾರ. ಹೋಗೋ ಟೈಮ್ದಾಗ ಮಂದಿ ಹಾದಿಯೊಳಗೆ ನಿಂತಾರ. ಮಂದಿನ ಹಾದಿಯೊಳಗೆ ನಿಂತಾರಲ್ಲ, ಮಂದಿನ ಕೇಳ್ತಾರೆ, ಅಲ್ಲಿ ಹೋಗೋ ಹಾದಿ ಒಳಗೆ ನಿಂತಾರಿ. ಮಂದಿದವ್ರು ಹೇಳ್ತಾರು, ನೋಡ್ರಿ ಊರೊಳಗೆ ಹುಲಿ ಬಂದೈತಿ, ಆ ಹುಲಿಗೆ ಅಂಜಿ ನಾವು ಹಾದಿಯೊಳಗೆ ನಿಂತಾರೆ. ಹಂಗಂದ ಹುಲಿ ಏನು ಮಾಡ್ತಾರೆ, ಹಜರತ್ ಅಬ್ದುಲ್ಲಾ ಬಿನ್ ಉಮರ್ ರಜಿಯಲ್ಲಾಹು ಅವರು ಸೀದಾ ಊರಾಗ ಹೋಗ್ತಾರೆ. ಊರಾಗ ಹೋಗ್ಯಾರಿ, ಆ ಹುಲಿ ಕಿವಿ ಹಿಡ್ಕೇರಿ, ಹುಲಿ ಚೆಂಡ ಮ್ಯಾಗ ಬೈತಾರ. ಹುಲಿ ಇರುವಂಥ ಜಾಗ ಇದಲ್ಲ, ಇರುವಂಥ ಜಾಗ ಜಂಗಲ್ ಅಂತ ಇದ್ರಿ. ಹುಲಿ ಏನು ಮಾಡ್ತೀರಿ, ಜಂಗಲ್ದಾಗ ಹೋಗ್ತಾರ. ಜಂಗಲ್ದಾಗ ಸಹಾಬಾ ರಜಿಯಲ್ಲಾಹು ಪ್ರತಿ ಒಂದ್ರ ಮ್ಯಾಗ ಹುಕ್ಮತ್ ಮಾಡಕತ್ತಾರ. ಇಮಾನ ತಂದ ನಂತರ ಪ್ರತಿ ಒಂದ್ರ ಮ್ಯಾಗ ಹುಕ್ಮತ್ ಮಾಡಕತ್ತಾರ. ಯಾಕಪ್ಪ ಅಂದ್ರೆ ಸಹಾಬಾಗಳು ಅಲ್ಲಾಹ್ ತಾಲಾಗ ಹಚ್ತಿದ್ರು. ಅವರು ಅಲ್ಲಾಹ್ ತಾಲಾಗ ಹಚ್ತಿದ್ರು. ಆದ್ರೆ ಇಡೀ ಜಗತ್ತಿನ ವಸ್ತುಗಳೆಲ್ಲ ಅವ್ರಿಗೆ ಅಂಜಾಕತ್ತು. ಇವತ್ತಿನ ದಿವಸದಾಗ ನಾವು ನೀವು ಏನತ್ರಲ್ಲ ಈ ವಸ್ತುಗಳಿಗೆ ಅಂಜಾಕ್ತಿದ್ವು. ಆದ್ರೆ ವಸ್ತುಗಳು ಏನು ಮಾಡ್ತಾವ್ರಿ, ನಮ್ಮನ್ನ ಅನ್ಸಾಕ್ತಾರ. ಬರ್ರಿ ನೋಡ್ರಿಲ್ಲ, ಒಂದು ಹೋಗು ಮುಂದೆ ಏನಾದ್ರು ಒಂದು ಸಪ್ಪಳ ಆತಂದ್ರೆ ನಾವು ಹಂಚ್ಕೆರಿ ಹೆಂಗೆ ಸರಿತರು. ನಾವು ಬರೀ ಒಂದು ಸಪ್ಪಳಕ್ಕೆ ಹಂಚ್ಕೆರಿ ಹೆಂಗೆ ಸರಿತು. ಇಂಥ ಇಮಾನ್ ನಮ್ಮನ್ನ ಜನತೆ ಹೋಗಿತ್ತು. ನಮ್ಮನೆ ಅಲ್ಲಾಹ್ ತಾಲಾ ಹೇಳ್ತಾನ್ರಿ, ಇಮಾನಲು ನೀವು ಇಮಾನ್ ತೊಗೊಂಬರ್ರಿ. ಎಂಥ ಇಮಾನ್ ನನ್ನ ಸಹಾಬಾಗಳು ತಂದಿದ್ರಲ್ಲ ಅಂಥ ಇಮಾನ್ ತೊಗೊಂಬರ್ರಿ. ನನ್ನ ಸಹಾಬಾಗಳು ತಂದಿರಲ್ಲ ಅಂಥ ಇಮಾನ್ ತೊಗೊಂಬರ್ರಿ. ಬರೀ ಏನ್ರಿ ನಾವು ಅವ್ರು ಅಸಲ್ ಮಾಡಿಗಾರ ಬರೀ ನಕಲ್ ಮಾಡ್ಕೊಂಡು ಆಯ್ತು ಅಂದ್ರೆ, ಬರೀ ಒಂದು ಸಾಜುಗಾಡಿನ ಅಮಲ್ ತೊಗೊಂಡು ಆಯ್ತು ಅಂದ್ರೆ ಅಲ್ಲಾಹ್ ತಾಲಾ ಈ ಜಗತ್ತಿತ್ತು 10 ಪಟ್ಟು ಜನ ಕೊಡ್ತೀನಿ ಹೇಳ್ತಾನ್ರಿ. ನಮಗೆ ನಾವಂತಿ ಊರಾನ ಸರಿಯಾಗಿ ತಿರುಗಿ ನೋಡಿಲ್ರಿ. ಈ ಜಗತ್ತಿಗೆ 10 ಪಟ್ಟು ಜನ್ನತ್ ಕೊಡ್ರಿ ಸರಿಕ ಈ ಮನುಷ್ಯಾಗ ಅಲ್ಲಿ ಜನ್ನತ್ ಕಡಿಮೆ ಬರ್ತೈತ್ರಿ. ಮನುಷ್ಯ ಅಫ್ಸೋಸ್ ಮಾಡ್ತಾನ್ರಲ್ಲ ಹಾಕಂತಾರಲ್ಲಿ, ಇನ್ನಷ್ಟು ನಾನು ಜನ ಸಿಕ್ಕಿದ್ರಲ್ಲ ಪಾಡಕ್ಕೆತ್ತಲ ಅಂತ ಹೇಳ್ಕರಿ ಅಲ್ಲಿ ಅಫ್ಸೋಸ್ ಮಾಡ್ತಾನೆ. ಅಲ್ಲಿ ಅಫ್ಸೋಸ್ ಮಾಡಕ್ಕಾಗಿಲ್ಲ ರೀ. ನಮಗೆ ಎಷ್ಟು ಬೇಕಲ್ಲ ಜನ್ನತ್ತ
ನಾವು ಇಲ್ಲೇ ಗಳಿಸ್ಕೋಬೇಕ್ರಿ ನಾವು. ಹಜರತ್ ಉಮರ್ ರಜಿಯಲ್ಲಾಹು ಜಮಾನದಾಗ ರೀ ಮಕ್ಕಾ ಮತ್ತು ಮದೀನಾದಾಗ ಭಾಳಷ್ಟು ಮಳೆ ಆತ. ಮಳೆ ಏನಾತ್ರಲ್ಲ, ಮಳೆ ಆದ್ರೆ ಮಳೆ ನೀರಿಗೆ ಮಳೆ ಎಲ್ಲಿಂತ ಮನೆ ಬಿದ್ದರು. ಅಮೀರುಲ್ ಮೊಮಿನೀನ್ ಹಜರತ್ ಉಮರ್ ರಜಿಯಲ್ಲಾಹು ಸಹಾಬಾಗಳನ್ನು ಕೂಡಿಸ್ಕೇರಿ ಜಮಾತ್ ಮಾಡಿಬಿಟ್ರು. ನೋಡಪ್ಪ ಊರೊಳಗೆ ಭಾಳಷ್ಟು ಮಳೆ ಆಗೈತಿ, ಎಲ್ಲೆಲ್ಲಿ ಏನೇನಾಗೈತಿ ನೋಡ್ಕೊಂಬರಕ್ಕೆ ಹತ್ಕೊಟ್ರು. ಎಲ್ಲೆಲ್ಲಿ ಏನೇನ ಯಾರ್ಯಾರಿಗೆ ತ್ರಾಸ ತೊಂದರೆ ಆಗೈತಿ ಅಂತ ನೋಡ್ಕೊಂಬರಕ್ಕೆ ಹತ್ಕೊಟ್ರು. ಆದ್ರೆ ಸಹಾಬಾಗಳು ಹಾದ್ರು. ಒಂದು ಜಮಾತ್ ಹೊತ್ತು ಆದ ನಂತರ ಎಲ್ಲ ಊರು ಸುತ್ತ ಹಾಕ್ತಾರು. ನೋಡ್ರಿ ಯಾರಿಗೂ ಏನೂ ತ್ರಾಸಾಗಿಲ್ಲ, ಯಾರಿಗೂ ಏನೂ ತ್ರಾಸಾಗಿಲ್ಲ, ಮನೆ ಅಷ್ಟೇ ಬದ್ದಾವ ತಿಳಿದ್ರು. ಮನೆ ಅಷ್ಟೇ ಬದ್ದಾವ ತಿಳಿದ್ರು. ಆದ್ರೆ ಇನ್ನೊಂದು ಜಮಾತ್ ಹೋಗಿದ್ದಿಲ್ಲ ಸಹಾಬಾ ರಜಿಯಲ್ಲಾಹು ಅವರು ಅಂತ ಎಲ್ಲ ಸುತ್ತಾಕೊಂಡ್ಬಂದರು. ನೋಡ್ರಿ ಮನೆ ಬದ್ದೈತಿ, ಮನೆಗಳು ಬದ್ದಾವು, ಮತ್ತು ಅದ್ರ ಕೂಡ ಒಂದು ನಾಯಿ ಸಾಧತ್ತೆ ಇದ್ರು. ಒಂದು ನಾಯಿ. ಹಜರತ್ ಉಮರ್ ರಜಿಯಲ್ಲಾಹು ಅಳಾಕತ್ತಿರ. ಅವರು ಯಾಕಪ್ಪ ಅಂದ್ರೆ ನಾಳೆ ಕಿಯಾಮತ್ ದಿವಸದಾಗ ಅಲ್ಲಾಹ್ ತಾಲಾ ಈ ನಾಯಿ ಬಗ್ಗೆ ಯಾಕಂದ್ರೆ ಕೇಳ್ರಿ ನಾ ಏನು ಹೇಳ್ತಾರೆ ಚಿಂತೆ ಮಾಡಿ ಹಾಕತ್ತರು. ಏ ಉಮರ್, ನಾಯಿಗೆ ಒಂದು ಕೂಲ್ ಕಟ್ಟಿದ್ರೆ ನಾಯಿ ದಾಟಿ ಹೋಗ್ತತ್ಲ, ನೀ ಅದಕ್ಕೆ ಯಾಕೆ ಕೂಲ್ ಕಟ್ಟಲ ಕೇಳ್ರಿ ಏನು ಹೇಳತ್ತೇಳಿ ಅವ್ರು ಹಾಕತ್ತಾರೆ. ಅಮೀರುಲ್ ಮೊಮಿನೀನ್ ಇವತ್ತಿನ ದಿವಸದಾಗ್ರಿ ಬರೀ ಒಂದು ನಮಾಜ್ ತಗ್ರಿ ನಾವು ಒಳಗ್ತಾ ಇರಲ್ಲ. ನಮ್ಗೆ ಅದ್ರದ್ದು ಅಫ್ಸೋಸ್ ಅನ್ನೋದಿಲ್ದಾಗಿತ್ರಿ. ನಮ್ಗೆ ನಾಲ್ಕೈ 80 ದಿವಸದಾಗ ಅಲ್ಲಾಹ್ ತಾಲಾ ಪ್ರತಿ ಒಂದ್ರ ಬಗ್ಗೆ ಲೆಕ್ಕದಲ್ಲಿ ಕೇಳ್ತಾನ್ರ. ಇವರು ಹಜರತೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ದುನಿಯಾದಾಗ ನನ್ನ ಧರ್ಮ ತಗೊಂಡೋಗಿದ್ರು. ಇವ್ರ ಕಡೆ ನನ್ನ ಧರ್ಮ ಇತ್ತು ನೋಡ್ರಿ. ಒಂದೊಂದು ಪರಿಸ್ಥಿತಿ ಕಡೆಯಿಂದ ಒಂದೊಂದು ಉಮ್ಮತ್ತಿಗೆ ಹಾಕಿಸ್ತಾನೆ. ಅಲ್ಲೇನು ಜವಾಬ್ ಕೊಡ್ಬೇಕ್ರಿ ನಾವು? ಯಾಕಪ್ಪ ಅಂದ್ರೆ ಪ್ರತಿ ಒಂದು ಪದ್ಧತಿ ಆದ್ರಲ್ಲ ನಮ್ಮ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮ್ಮ ಜೀವನದಾಗ ಬರ್ಬೇಕು. ಇವೆಲ್ಲ ಬರ್ಬೇಕಾದ್ರೆ ಹಂಗೆ ಬರೋದಿಲ್ಲ ನಮ್ಮ ಜೀವನದಾಗ. ಸ್ವಲ್ಪ ಕುರ್ಬಾನಿ ಐತ್ರಿ. ಸಹಾಬಾ ರಜಿಯಲ್ಲಾಹು ಜೀವನ ಇದಕ್ಕೆ ಹಚ್ಚಿದ್ರು. ಅವ್ರು ಜೀವನಾನ ಇದೇನು ಹಚ್ಚಿದ್ರು ನೋಡ್ರಿ. ಲಾಸ್ಟ್ ಅಗ್ರಿ ಹಜ್ ಟೈಮ್ದಾಗ ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಲ್ಲ ಸಹಾಬಾಗಳು ಒಟ್ಟಾಗಿ ಕುಡಿಸಿದ್ರು. ಕುಡಿಸ್ಕಿ ಕೇಳಾಕ್ತಾರ. ಅವರು ಪೈಗಂಬರ್ ಕೇಳಾಕ್ತಾರ, ಏ ಸಹಾಬಾಗೋಡ್ರ ನಿಮ್ಮ ತಕ್ಕ ನಾನು ಧರ್ಮ ತಂದು ಮುಟ್ಟಿಸಿನಿಲ್ಲೋ. ಎಲ್ಲ ಸಹಾಬಾ ರಜಿಯಲ್ಲಾಹು ಹೇಳಾಕ್ತಾರ, ಒಂದಾವಾದ್ರೆ ಇದ್ರು ಪೈಗಂಬರ ನೀವು ನಮ್ಮ ತಕ್ಕ ಧರ್ಮ ತಂದು ಮುಟ್ಟಿಸೋದ, ನೀವು ಅದ್ರ ಮ್ಯಾಗ ನಡು ತೋರಿಸಿದಿರಿ ಇದ್ರು. ಪೈಗಂಬರ್ ಹೇಳಿದ್ರು, ನೋಡ್ಪ ನಂದು ಆಖರಿ ಟೈಮ್ ಐತಿ, ಇನ್ನು ಮುಟ್ಸೋದ ನಿಮ್ಮ ಜವಾಬ್ದಾರಿ ಇದ್ರು. ಸಹಾಬಾ ರಜಿಯಲ್ಲಾಹು ಯಾಕಡೆ ಮಾರಿ ಮಾಡಿದ್ರಲ್ಲ, ಮೋತಿ ಮಾಡಿದ್ರಲ್ಲ ರೀ, ಆ ಕಡೆ ಹೋದ್ರು. ಯಾಕಡೆ ಮಾರಿ ಮಾಡಿದ್ರಿ ಆ ಕಡೆ ಅವ್ರು. ಯಾಕಂದ್ರೆ ಹಾಳೆ ಬರಲ್ರಿ ಅವ್ರ. ನಿಮಗೂ ಹೊತ್ತು ಹಾದಿ ಹೋದ್ರಿ 4 ತಿಂಗಳು ಆತ 4 ತಿಂಗಳು ಬಗೆಹರಿಸ್ಕೊಂಡು ಬರ್ತೈತಿ. ನಮ್ಮದು 40 ದಿವಸ ಆದ 40 ದಿವಸ ಬಗೆಹರಿಸ್ಕೊಂಡು ಬರ್ತೈತೆ. 3 ದಿವಸ ಆತಂದ್ರೆ 3 ದಿವಸ ಬಗೆಹರಿಸ್ಕೊಂಡು ಬರ್ತೈತಿ. ಯಾಕಂದ್ರೆ ದೀನ್ ಅನ್ನೋದು ಹಂಗೆ ಬರಲ್ಲ ನಮ್ಮ ಜೀವನದಾಗ. ಬರೀ ಸಾನೊಂದು ಕಡ್ಡಿ ಬಡಿಗೆ ತರಬೇಕಾತಂದ್ರೆ ನಮ್ಮ ಜೀವ ಹಚ್ಚಬೇಕು, ಮಾಲ್ ಹಚ್ಚಬೇಕು, ಒತ್ತು ಹಚ್ಬೇಕಾಗತ್ರಿ. ಆದ್ರೆ ಇಷ್ಟು ದೊಡ್ಡ ದೀನ್ ಐತೆ ಅಲ್ಲ ತಲ್ಲಂದ್ರೆ ಇದು ಬರ್ಬೇಕಾದ್ರೆ ಸ್ವಲ್ಪ ಪ್ರಮಾಣ ಐತೆ. ಯಾಕಂದ್ರೆ ನಾಳೆ ರವಿವಾರ ದಿವಸ ಏನದ್ರಲ್ಲಿ ಅಲಿ ಮಸ್ಜಿದಾಗ ಸ್ಟೂಡೆಂಟ್ ಜಮಾತ್ ಐತೆ. ಅದ್ರ ಮೇನತ್ಗಾಗಿ ಏನಂತಿಲ್ಲ 3 ಜಮಾತ್ 3 ದಿವಸದ್ರಿ. ಇನ್ಶಾಲ್ಲ ಅದ್ರ ಬಗ್ಗೆ ಬೇಕಾರೆ ಮಾಡಿ. ಇಲ್ಲಿಂದ ಜಮಾತ್ ಹೊಂಟೈತಿ ನಿಮ್ಮ ಮಸ್ಜಿದ್ನಿಂದ, ಇಲ್ಲಿಂದ ರೀ ಜಮಾತ್ ಹೊಂಟೈತಿ. ಅದ್ರ ಹೆಸರು ಬರ್ಸ್ರಿ, ಯಾರು ಬರ್ಸ್ತಾರೆ ಬರ್ರಿ ಬರ್ರಿ. ಹೇಳಿ ಬರ್ರಿ.